ಇಷ್ಟು ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಎಸ್ ಟೈಪಲ್ಲಿ ನಿಂತ್ಕೊಳ್ಳುತ್ತೆ. ಅಗಲ ಎದೆ ಇರುತ್ತೆ. ಲೆಂತ್ ನೋಡ್ಬೋದು, ಮೀಡಿಯಮ್ ಲೆಂತು. ಇದಕ್ಕೆ ನೀವು ಜೊತೆ ಮಾಡ್ಕೊಬೇಕು ಅಂದರೆ ಸಬ್ಜಾ, ರೋಷನ್ನು, ಬೂರಿ, ತಿರಾವಲ್ಗಳು ಇಂಥ ಬಣ್ಣದ ಗಂಡುಗಳೆಲ್ಲ ಹಾಕ್ಕೊಬೋದು. ಇದಕ್ಕೆ ಎಡೆನೂರು ಸಬ್ಜಾ ಅಲ್ಲಿ ಟೆಚ್ಚಿದು ಟಾಪ್ ಕ್ಲಾಸ್ ಆಗಿರುತ್ತೆ. ಬ್ರೀಡರು ಪ್ಲಸ್ ಫ್ಲೈಯರೇಷನು. ನೀವು ಇದಕ್ಕೆ ಜಾತಿ ಮಾಡ್ಕೊಬೇಕು ಅಂದರೆ ಒಂದು ನಾರ್ಮಲಾಗಿ ಒಂದು ಫ್ಲೈಯರೇಷನ್ ಗಂಡು ಹಾಕೊಂಡ್ರೂ ಸಾಕು, ನಿಮಗೆ ಪಟ್ಟ ಪರ್ಫಾರ್ಮೆನ್ಸ್ ತುಂಬ ಲಾಂಗ್ ಟೈಮ್ ಬರುತ್ತೆ. ಇದೇ ಹೆಣ್ಣು 7.5 ಗಂಟೆ ಚಿಲ್ಲರೆ ಹಾರಿರೋ ಹೆಣ್ಣು. ಇವಾಗ ಬ್ರೀಡಿಂಗ್ ಪರ್ಪಸ್ಗೆ ತುಂಬ ಟಾಪ್ ಕ್ಲಾಸ್ ಆಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ತೋರಿಸ್ತೀನಿ, ಎಕ್ಸ್ಟ್ರೀಮ್ ಆಗಿರುತ್ತೆ. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು ನೋಡ್ಕೊಳ್ಳಿ. ಬಾಜಿ ಬಂದ್ಬಿಟ್ಟು ಇದರಲ್ಲಿ ರಾಕೆಟ್ ಬಾಜಿ ಇರುತ್ತೆ. ಗೇಟ್ಲಿ ಸರ್ಕನಿ ಜಾಸ್ತಿ ಇರುತ್ತೆ. ಒಂದೊಂದು ಸತಿ ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೂ ಅಕ್ಕಿ 6 ಇಂದ 8 ಬಾಜಿ ಮಾಡುತ್ತೆ. ಕಂಟ್ರೋಲ್ ಬಾಜಿ ಇರುತ್ತೆ. ಬಾಜಿದೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಅಷ್ಟು ಕಂಟ್ರೋಲ್ ಬಾಜಿ ಇರುತ್ತೆ. ಪಲ್ಲ ಬಂದ್ಬಿಟ್ಟು 20 ನಿಮಿಷ 25 ನಿಮಿಷ ಹಿಂಗೆ ಪಲ್ಲ ಆಗುತ್ತೆ. ಮೀಡಿಯಮ್ ಕೈಗಿಂತ ಕೆಳಗಡೆ ಕೈ ಆಟ ಇದು. ತುಂಬ ಮನೆ ಉಜ್ಜಲ್ಲ. ಮೀಡಿಯಮ್ ಕೈಗಿಂತನೂ ಕೆಳಗಡೆ ಕೈ ಆಟ ಜಾಸ್ತಿ ಮೇಲಾಗಲ್ಲ ಅಕ್ಕಿಗಳಿದಲ್ಲಿ. ಪಟ್ಟ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಇದರಲ್ಲಿ. ಯಾಕಂದರೆ ಇದರಲ್ಲಿ ಪಟ್ಟಗಳು ತುಂಬ ಮಾಡಿಸಿದ್ದೀವಿ, ತುಂಬ ಜನ ಕೊಟ್ಟು ಇದ್ದೀವಿ. ರಿಸಲ್ಟ್ ಅಷ್ಟೇ ಒಳ್ಳೆ ರಿಸಲ್ಟ್ ಇದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಟಾಪ್ ಕ್ಲಾಸ್ ಹೆಣ್ಣ 4,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಫಸ್ಟ್ ಅಕ್ಕಿ ನೋಡ್ಕೊಳ್ಳಿ, ಕ್ವಾಲಿಟಿ ಕಂಡೀಷನ್ ನೋಡಿಬಿಟ್ಟು ಆಮೇಲೆ ನೀವು ಡಿಸೈಡ್ ಮಾಡಿ. ಕಣ್ಣಲ್ಲಿ ಕ್ವಾಲಿಟೀಸು ಹೆವಿ ಆಗಿರುತ್ತೆ ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಸಬ್ಜಾ ಹೆಣ್ಣು ತೋರಿಸ್ತೆ. ಬಾಲಶೇಪ್ ನೋಡಿ, ಸಿಂಗಲ್ ಟೇಲ್ ಬರುತ್ತೆ. ಚೂಪ್ತಿರಿ, ಉದ್ದಾತಿರಿ ಬರುತ್ತೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹಿಂಗೆ ಹೆವಿ ಅಂದರೆ ಹೆವಿ ವೈಬ್ರೇಷನ್ ಇರುತ್ತೆ. 3ನೇ ಪಟ್ಟಿನೂ ನೋಡ್ಬೋದು. 3ನೇ ಪಟ್ಟಿನೂ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ಗೆ. 3ನೇ ಪಟ್ಟಿ ಇಲ್ಲೂ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಲೆಂತ್ ವೈಸ್ ನೋಡ್ಕೊಳ್ಳಿ, ಉದ್ದ ಚೆನ್ನಾಗಿರುತ್ತೆ. ಅಗಲ ಎದೆ ಇರುತ್ತೆ. ಗಂಡು ಬೇಕಾದ್ರೆ ನೀವು ಇದಕ್ಕಿಂತ ಉದ್ದಾನು ಹಾಕೊಬೋದು, ಇದಕ್ಕಿಂತ ಗಿಡ್ಡಿ ಗಂಡುಗಳು ಹಾಕೊಬೋದು. ಅಗಲ ಎದೆ ಬರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಗುಂಡು ತಲೆ, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಹೆವಿ ಆಗಿರುತ್ತೆ, ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಸಿಕ್ಕಾಪಟ್ಟೆ ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ. ಲೈಟಾಗಿ ಇವಾಗ ಪಿಂಕಿಶ್ ಅನಾರಿ ಕಣ್ಣಲ್ಲಿದೆ. ಅವೆಲ್ಲ ವಯಸ್ಸಾಗ್ತಿರೋಗಿದೆ. ಕಪ್ಪು ಒಡಕ್ಲಿಗೆ ಟರ್ನ್ ಆಗುತ್ತೆ. ಆವಾಗ ನಿಮಗೆ ಕಣ್ಣು ಬಂದ್ಬಿಟ್ಟು ಒಂದು ಟೋಟಲ್ ಒಂದು ಬ್ಲೂ ಶೇಡ್ ಕಣ್ಣು ಥರ ಕಾಣುತ್ತೆ. ಯಾಕಂದರೆ ಒಡಕ್ಲು ಇದರಲ್ಲಿ ತುಂಬ ಜಾಸ್ತಿ ಆಗುತ್ತೆ ವಯಸ್ಸಾಗ್ತಿರಂಗೆ. ಒಂದು ಹೆವಿ ಕ್ವಾಲಿಟಿ ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣಲ್ಲಿ ಒಂದು ಟಾಪ್ ಕ್ಲಾಸು ಸಬ್ಜಾ ಅಲ್ಲಿ ಹೆಣ್ಣಿದು. ರಿಂಗ್ ನಂಬರ್ 1757.